ಹೇಳು. ನಿನ್ ತಂದೆ ತಾಯಿ ಒಳ್ಳೆಯವರು ಅಂತ ಪಪ್ಪ ಲಕ್ಷ್ಮು ಹೇಳ್ತಿದ್ರು. ಆದ್ರೆ ನೀನ್ ನೋಡಿದ್ರೆ ಇಂಥ ಬುದ್ಧಿ ಕಲ್ತಿದ್ಯಾ? ಒಳ್ಳೆ ಹೊಟ್ಟೆಲ್ ಹುಟ್ಟಿದ ತಕ್ಷಣ ಒಳ್ಳೆ ಬುದ್ಧಿ ಬರಲ್ಲ. ಅದು ನಾವು ಬೆಳೆಯೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೀನ್ ನೋಡ್ತಿದ್ರೆ ನಿಮ್ಮ ಅಪ್ಪ ಅಮ್ಮ ಎಂತವ್ರು ಅಂತ ನನಗ್ ಡೌಟ್ ಆಗ್ತಿದೆ. ನಮ್ಮಪ್ಪ ಅಮ್ಮನ ಬಗ್ಗೆ ಮಾತಾಡ್ತೀಯ? ನಮ್ಮಪ್ಪ ಅಮ್ಮನ ಸಾವಿಗೆ ನಿನ್ನ ರಾಘವ್ ಲಕ್ಷ್ಮಿನೇ ಕಾರಣ. ಅವ್ರನ್ನ ಕಳ್ಕೊಂಡು ನಾನು ಎಷ್ಟು ನರಳಾಡದ್ನೋ ಅದೇ ರೀತಿ ರಾಘವ್ ಕೂಡ ಎಲ್ಲಾರನ್ನು ಕಳ್ಕೊಂಡು ನರಳಾಡ್ಬೇಕು. ಅವನು ಕೊರಗಿ ಕೊರಗಿ ಸಾಯ್ಬೇಕು. ಈವರೆಗೂ ನಾನು ಅವನನ್ನ ಬಿಡಲ್ಲ. ಏನಿದಾನೆ ಹೇಳು. ತಾಳ್ಮೆನ ಪರೀಕ್ಷೆ ಮಾಡ್ತಾ ಇದ್ಯಾ? ಸಾಯಿಸ್ಬಿಡ್ತೀನಿ. ನಾನು ಸತ್ತೋಗ್ಬಿಡ್ತೀನಾ? ಮೀರಾ, ನೀನು ಅದಿತಿನ ಕರ್ಸಿದ್ರು ನಾನು ರಾಘವನ್ ಕರ್ಸೋದಿಲ್ಲ. ಆದ್ರೂ ನೀನು ಅದಿತಿನ ಕರೆಸ್ಲೇಬೇಕು. ಯಾಕೆ ಹೇಳು? ನಿನಗೆ ಬೇರೆ ಆಪ್ಷನ್ ಇಲ್ಲ. ಏಯ್, ನೀನು ಇಲ್ಲೇ ಕೊಂದು ಹಾಕ್ತಿವೆ ಹೊರತು ಅದಿತಿನ ಮಾತ್ರ ಕರ್ಸ. ನೀವು ಅಣ್ಣ ತಂಗಿ ಕತ್ತರ್ಸೋದು ನಾನು ನೋಡಿದ್ದೀನಿ. ಆದ್ರೆ ಈಗ ನನಗೆ ಕತ್ತರ್ಸಕ್ಕೆ ನೀವು ಇಲ್ಲಿದ್ರೆ ತಾನೆ. ಜೈಲ್ಗೆ ಹೋಗಿ ಏನ್ ಕತ್ತರಿಸ್ಬೇಕ ಕತ್ತರಿಸ್ತೀನಿ. ಓ ಶಂಕರು, ಕಿರಿಚ್ಬಿಡ ಕಣ. ನಾನು ಹೇಳಿದ್ ನಿನ್ಗೆ ಅರ್ಥ ಆಗಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಇಷ್ಟೊತ್ತು ಏನೇನು ಮಾಡಿದೆ ಅಂತ ಜಂಬ ಕುತ್ಕೊಂಡಿಯಲ್ಲ, ಅದೆಲ್ಲ ವಿಡಿಯೋ ರೆಕಾರ್ಡ್ ಆಗಿದೆ. ನಂಬಿಕೆ ಬರ್ತಾ ಇಲ್ಲ ಅಲ್ಲ ಮಗ? ಶಂಕರು, ನೀನು ಕೊನೆಯದಾಗ ಒಂದು ಚಾನ್ಸ್ ಕೊಡ್ತಾ ಇದ್ದೀನಿ. ಇಮಿಡಿಯೇಟ್ ಆಗಿ ಅದಿತಿ ನಿಲ್ಲಿಗೆ ಕರ್ಸು. ಇಲ್ಲ ಅಂದ್ರೆ
ಒಂದೇ ಒಂದ್ಸಲ ಹಿಂಗೆ ಒತ್ತಿದ್ರೆ ಸಾಕು, ಈ ವಿಡಿಯೋ ಪೊಲೀಸು, ಕಮಿಷನರು, ಲಾಯರು ಎಲ್ಲರಿಗೂ ಹೊರಟೋಗುತ್ತೆ. ಈಗ ಇಂಟರ್ನೆಟ್ ಎಷ್ಟು ಫಾಸ್ಟ್ ಆಗಿದೆ ಗೊತ್ತಾ? ನಾರ್ಮಲ್ ಸ್ಪೀಡ್ ಅಲ್ಲ, 4G ಸ್ಪೀಡು. 420 ನಿನಗೆಲ್ಲಿ ಗೊತ್ತಾಗುತ್ತೆ? ಇದರಲ್ಲಿ ವಾಟ್ಸಪ್ ಅಂತ ಇದೆ ಗೊತ್ತಾ ಶಂಕರು? ಎಂಪಸ್ ಹತ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದ್ಬಿಡ್ತೀರಾ, ಹೆಂಗೆ ಗೊತ್ತಿರುತ್ತೆ? ಈ ವಾಟ್ಸಪ್ಲಿ ಈ ವಿಡಿಯೋನ ಯಾರಿಗಾದ್ರು ಒಬ್ಬರು ಕಳ್ಸಿದ್ರೆ ಸಾಕು, ನೀನು ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟರಲ್ಲಿ ಇಡೀ ಪ್ರಪಂಚಕ್ಕೆ ಸ್ಪ್ರೆಡ್ ಆಗ್ಬಿಡುತ್ತೆ. ನೋಡು, ಜಾಸ್ತಿ ಯೋಚನೆ ಮಾಡಬೇಡ, ಇಮಿಡಿಯೇಟ್ ಆಗಿ ಅದಕ್ಕೆ ನಿನ್ನ ಕರ್ಸು. ಇಲ್ಲ ಅಂದ್ರೆ ಗೊತ್ತಲ್ಲ, ಕರೆಸ್ತೀಯೋ ಇಲ್ಲ ಕಳಿಸ್ಲೋ? ನೀವು ಮಾತ್ಗೆಲ್ಲ ಬಗ್ಗಲ್ಲ, ಈಗಲೇ ಕಳಿಸ್ತೀನಿ. ಬೇಡ ಅಣ್ಣ, ಈಗಲೇ ನಾಗಂಗ್ ಫೋನ್ ಮಾಡಿ ಆದಿತ್ಯನ್ ಕರ್ಸು. ಏನಮ್ಮ? ಹೇಳ್ದಷ್ಟು ಮಾಡು. ಹೇಳಿ ಅಣ್ಣ. ಏಯ್, ಅವಳನ್ನ ಕರ್ಕೊಂಡು ಇಲ್ಲಿಗೆ ಬರೋ. ಯಾಕಣ್ಣ? ಹೇಳ್ದಷ್ಟು ಮಾಡು, ಇವಾಗ ಕರ್ಕೊಂಬ. ಸರಿ ಆಯ್ತಣ್ಣ. ಸರಿ ನಡಿ. ಭೂಮಿ ಮೇಲೆ ಕೆಟ್ಟದ್ ಗೆದ್ದಿರೋ ಇತಿಹಾಸ ಇಲ್ಲ. ನೀನೊಬ್ರು ಕೇಡ್ ಬಯಸಿ ಎಷ್ಟೇ ಅವತಾರ ತೆಗೆದ್ರು ಕೊನೆಗದ್ ನಿಲ್ಲೋದ್ ಹೀಗೆ. ಕೆಟ್ಟ ದಾರಿಗೆ ಹೋಗೋ ನಿನ್ಗೆ ಇಂಥವ್ರ ಸಹಾಯ ಮಾಡ್ಬೋದು, ಆದ್ರೆ ಒಳ್ಳೆ ದಾರಿಲಿ ಹೋಗೋರ್ಗೆ ಆ ಸಾಯಿನಾಥ ಸಹಾಯ ಮಾಡ್ತಾನೆ. ದ್ವೇಷ ಅಂತ ಹೋದೋರು ಯಾರು ಗೆದ್ದಿಲ್ಲ, ಪ್ರೀತಿ ಮಮತೆ ಅಂತ ಹೋದೋರೆ ಗೆದ್ದಿರೋದು. ಅರ್ಥ ಮಾಡ್ಕೊ, ಈಗ್ಲಾದ್ರೂ ಬದ್ಲಾಗು. ಅದಿತಿ, ಇವ್ರುಗಳು ಒಂಥರ ಬಂಡೆ ಇದ್ದಂಗೆ. ಅದ್ರ ಮೇಲೆ ಎಷ್ಟೇ ಮಳೆ ಸುರಿದ್ರು ಏನಾದ್ರೂ ಉಪಯೋಗ ಇದೆಯಾ? ಇಲ್ಲ ತಾನೆ?